ಹಾಂ, ನಂದೇ ವಾಯ್ಸ್ ಇದು. ಚೆನ್ನಾಗಿಲ್ಲ ಅಲ್ವಾ? ಅದಕ್ಕೆ ನಾವು ಯಾವ ವಿಡಿಯೋನು ಓನಾಗಿ ಟ್ರೈನೇ ಮಾಡೋಕ್ಕೆ ಹೋಗಲ್ಲ. ಐ ಲವ್ ಯು ಸಿಕ್ಕಂಡಿ ಹಂಡಿ ಮ್ಯಾರೇಜ್ ಆಪರ ಸೆಕಂಡೇ ಹಂಡೆ ಇಂದು ಹೋಗಿ ನಮ್ನಿದ ಕಂಡೆ ಮಾರೇರಿ. ಅಣ್ಣಾರ ಈ ಕಡೆ ನೋಡ್ರಿ, ಒಂದು ಫೋಟೋ ಕೊಡ್ರಿ ಅಣ್ಣಾರ. ನಾನ್ ನಿಮ್ ದೊಡ್ಡ ಅಭಿಮಾನಿ ರೀ. ನಂದು ಗಣಿ ನಮ್ ರಾಷ್ಟ್ರದ ಹಣ್ಣು ಮಾಯಣ್ಣ ಅನ್ಲಿ ಹೂಲೆ ನೀರೇ ನಂಗೆ ಕಂದಿ ನಾ ಟೊಮೆಟೊ ಅನ್ಕೊಂಬಿಟ್ಟೇನಿ ಮಬ್ಬ. ஃபுல் ப்ளவுஸ் நான் ரிமூவ் பண்ணிவிட்டு இது ப்ராவோட அப்படியே முழுசாக பார்க்கணும் எதிர்பார்க்காதீங்க அடுத்த மாதம் வரைக்கும். அதுக்கப்புறம் கூட நம்ம வெறும் இன்ஸ்கர்ட்டு ப்ராவோட கூட ஷோ பண்ணலாம். அது மேலே கொஞ்சமாச்சு புடவை இருக்கணும், இல்லைன்னா ப்ராப்ளம். அதனால தான் ನಾ ಕೊಡ್ತೀನಿ ಉಲ್ಟಸ್ಟಿಂಗ್, ನಮ್ಮ ಊರಾಗದನ ಸಂದೀಪಣ ಮತ್ತ ಉಲ್ಟಾ ಹಂದಿ ಅದನ. ನನಗೇನ ಯಾರು ರೀಲ್ಸ್ ಮಾಡಕ್ ಹೇಳ್ರಿ ನೀವು, ಇದೇ ಥರ ಮಾಡ್ತೀನಿ ಉಲ್ಟಾ ಹಂದಿ. ಏನು ಮಾಡೋದು, ನಾವು ಡೈಲಾಗ್ ನೆನಪಾಗಲ್ಲ. ಕುಂಡೆ ಇಡೋರು ಕುಂಡೆಗ ಹಿಂಗೆ ತೂತೊಡದು ಕುಡಿಯೋ ಚೋತನು ಸಂದೀಪಣ ಅಂತ ಹೇಳ್ತೀನಿ ರೀ. ಯಾರು ಸಂದೀಪಣ? ಹಾಯ್, ಹಲೋ ಫ್ರೆಂಡ್ಸ್. ನಿಮಗೆ ಗೊತ್ತಾ, ನನಗೆ ಜಾಸ್ತಿ ಫ್ರೆಂಡ್ಶಿಪ್ ಇಷ್ಟ ಆಗೋದು ಅಂದರೆ ವಯಸ್ಸಾದವರು ಆಂಟಿಗಳ ಜೊತೆ. ಯಾಕೆ ಅಂತಂದರೆ ಅವ್ರಿಗೆ ಅನುಭವ ಜಾಸ್ತಿ ಇರುತ್ತೆ ಆ್ಯಂಡ್ ಅವರಿಂದ ನಾವು ಕಲಿಯೋದು ತುಂಬ ಇರುತ್ತೆ. ಅದೇ ಈ ಸಣ್ಣವ್ರು ಸವಾಸ ಮಾಡಿದ್ರೆ ನಾವು ಸಣ್ಣವ್ರ ಥರ ಆಗೋಗ್ಬಿಡ್ತೀವಿ. ಅವ್ರಿಗೇನು ಗೊತ್ತಾ, ನಾವು ಯಾವುದೇ ಥರ ಡ್ರೆಸ್ ಹಾಕ್ಕೊಂಡ್ರು, ಹೇಗೆ ಡ್ರೆಸ್ ಮಾಡಿಕೊಂಡ್ರು ಅವರೇ ನಾವೇ ಚೆನ್ನಾಗಿದ್ದೀವಿ, ನಮ್ಮ ವಯಸ್ಸಾಗೋಗ್ಬಿಡ್ತು ಅನ್ನೋ ಥರ ಮಾತಾಡ್ತಾರೆ. ಅದೇ ದೊಡ್ಡವ್ರು ಸವಾಸ ಮಾಡಿದ್ರೆ ಅಲ್ಲಿ ನಾವೇ ಹಿಂಗಾಗಿರ್ತೀವಿ ಆ್ಯಂಡ್ ಅವ್ರ ಮುಂದೆ ನಾವು ಚೆನ್ನಾಗಿ ಹಿಂಗಾಗಿ ಕಾಣಿಸ್ತಿರ್ತೀವಿ. ಫೋಟೋ ತೆಗಿಯೋದ್ರಲ್ಲಾಗಲಿ, ಮಿಂಗಲಾಗಿ ಮಾತಾಡೋದ್ರಲ್ಲಾಗಲಿ, ಏನೇ ಆಗಲಿ. ಅದಕ್ಕೆ ನಾನು ಯಾವತ್ತೂ ಫ್ರೆಂಡ್ಶಿಪ್ನ ವಯಸ್ಸಾದವ್ರ ಜೊತೆ ಜಾಸ್ತಿ ಮಾಡ್ತೀನಿ. ಆಲ್ಮೋಸ್ಟ್ ನನಗೆ ಇರೋದೆಲ್ಲ ವಯಸ್ಸಾಗಿರೋ ಆಂಟಿಗಳೇ. ಅದಕ್ಕೆ ಹೇಳೋದು, ಸಣ್ಣವ್ರ ಸವಾಸ ಇವತ್ತು ಮಾಡಬಾರ್ದು, ದೊಡ್ಡವ್ರ ಸವಾಸ ಮಾಡಬೇಕು ಅಂತ. ಫ್ರೆಂಡ್ಸ್, ನಮ್ಮ ತೋಟದಲ್ಲಿ ಯಾರೋ ಬಂದು ಏನೋ ಮಾಡ್ತವ್ರೆ, ಹಂಗೆ ಇರ್ರಿ, ನೋಡಿಸ್ತೀನಿ ಲೈವಲ್ಲಿ. ಬನ್ನಿ ನನ್ನ ಜೊತೆ ಬನ್ನಿ, ಬೇಗ ಬನ್ನಿ. ನೋಡಿ, ಗಾಡಿ ಇಲ್ಲೇ ಐತೆ. ಗಾಡಿ ಬನ್ನಿ. ಇಂಥವೆಲ್ಲ ನೋಡ್ತೀರಾ? ಹೋದ್ರಾ? ಫಸ್ಟ್ ಹೋದ್ರಲ್ಲೇ ಅಪ್ಪ ಅಮ್ಮನಿಗೊಂದು ಊಟ ಹಾಕ್ರ, ಹೋಗ. ನಮ್ಮ ಮಕ್ಕಳು ಅಂತಂದರೆ ನಿಮಗೆ ಡೌಟ್ ಅಲ್ವಾ? ಕ್ಲಿಯರ್ ಮಾಡ್ಕೊಡ್ತೀನಿ ರೀ. ಇವಳು ನನ್ನ ಮಗಳು, ಆವಾಗಲೇ ವಿಡಿಯೋ ಹಾಕಿದ್ದು ನನ್ನ ಮಗ. ಅಕ್ಕನ ಮಕ್ಕಳು ಅಂದರೆ ಅಲ್ವಾ, ಅವಳು ಅಕ್ಕನ ಮಗಳು. ಬೈಲಿ ಹತ್ರಕ್ಕೆ ಖುಷಿಯ ಸ್ವಲ್ಪ. ಇವಳು ನಮ್ಮ ಅಕ್ಕನ ಮಕ್ಕಳು, ಇವಳು ನಮ್ಮ ದೊಡ್ಡ ಅಕ್ಕನ ಮಗಳು. ಇನ್ನೊಬ್ಬ ಮಗ ಇದ್ದಾನೆ, ನನ್ನ ಮಗ, ಅವನು ಮತ್ತು ಇವಳು. ಓಕೆನಾ? ಕ್ಲಿಯರ್ ಆಯಿತಾ? ಇವ್ರು 3 ಜನದ ಮಕ್ಕಳು ಇಲ್ಲೇ ಇದ್ದೀವಿ, ಸುಳ್ಳು ಹೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇವಳು ನನ್ನ ಮಗಳು, ಅವ್ನು ನನ್ನ ಮಗ, ಇವರಿಬ್ಬರು ನಮ್ಮ ಅಕ್ಕನ ಮಕ್ಕಳು. ಏನು ಗೊತ್ತಾ, ಇಲ್ಲಿ ಎಲ್ಲರಿಗೂ ಅವ್ರವ್ರದ್ದೇ ಪ್ರಾಬ್ಲಮ್ ಇದೆ. ಅಂದರೆ ಸೊಲ್ಯೂಷನ್ ಏನು ಗೊತ್ತಾ, ಅವ್ರವ್ರ ಕೆಲಸ ಅವ್ರು ನೋಡ್ಕೊಳ್ಳೋದು. ದಟ್ಸ್ ದ ಬಿಗ್ಗೆಸ್ಟ್ ಸೊಲ್ಯೂಷನ್. ನಾನು ಹೀಗಿದ್ರೆ ಆಗಲ್ಲ, ಸಣ್ಣ ಆಗಲೇಬೇಕು. ನನ್ನ ತಪ್ಪ ಅಂತ ನಮ್ಮ ಯಜಮಾನ್ರು ಬಿಟ್ಟು ಓಡೋಗ್ಬಿಟ್ರೆ, ಅದಕ್ಕೆ ಇವಾಗಿಂದಾನೇ ವಾಕಿಂಗು ಡೈಟಿಂಗ್ ಮಾಡಿ ಬೇಗ ಸಣ್ಣ ಆಗಿಬಿಡ್ತೀನಿ. ಸಡನ್ನಾಗಿ ಯಾರಾದರೂ ಡೈರೆಕ್ಟು ಫೋನ್ ಮಾಡಿಬಿಟ್ಟು ನಿಮಗೆ ಬ್ರಹ್ಮಗಂಟುನಲ್ಲಿ ಸೆಕೆಂಡ್ ಚಾನ್ಸ್ ಇದೆ ಅಂದರೆ ಅವಾಗೇನು ಮಾಡೋಕ್ಕಾಗುತ್ತೆ? ಅದಕ್ಕೆ ಇವಾಗಿಂದಾನೇ ಸಣ್ಣ ಆಗಿಬಿಟ್ರೆ ಯಾವುದಾದ್ರೂ ಸಿನಿಮಾದಲ್ಲೋ ಸೀರಿಯಲಲ್ಲೋ ಒಳ್ಳೆ ಚಾನ್ಸ್ ಸಿಗುತ್ತೆ. ಸೂಪರ್. ಯಾರು ಲವ್ ಮಾಡಾಕತ್ತಿರಲ್ಲ ಅವ್ರಿಗೆ ನಿಜ ಲವ್ ಮಾಡಾಕತ್ತಿರ ಅವ್ರನ್ನ ಅರ್ಥ ಮಾಡ್ಕೊರಿ, ಆಮೇಲೆ ಲವ್ ಮಾಡಿರಿ. ಇದ್ರ ಕಣ್ಣೀರಾಗ ಕೂಳು ತಿನ್ನೋದು ನೀವು ಆಕೈತಿ, ಅವರಲ್ಲ. ಅವ್ರ ಮಾತಾರು ಕೂಡ ನಕ್ಕೋತ ಮಜಾಗಿರ್ತಾರೆ. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು.